ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ವೆರಿ ಮಚ್. ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ಅನ್ನೋದನ್ನು ನೋಡೋಣ. ಇಲ್ಲಿ 2 ನಂಬರ್ಸ್ ಇದೆ, ನಂಬರ್ 1 ಹಾಗೂ ನಂಬರ್ 2. ನಂಬರ್ 1 ಅಮೆಥಿಸ್ಟ್, ನಂಬರ್ 2 ಗ್ರೀನ್ ಅವೆಂಚರಿಂಗ್. ಯಾವುದಾದ್ರೂ ನೀವು ಆಯ್ಕೆ ಮಾಡ್ಬೋದು. 1 ನಿಮಿಷ ಪಾಸ್ ಮಾಡಿ ನಿಮಗೆ ಇಷ್ಟ ಆಗಿರುವಂಥ ನಂಬರ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಏನು ಬದಲಾವಣೆಗಳು ಬರುತ್ತೆ, ಏನು ಚೇಂಜಸ್ ಇದೆ, ಏನು ಮೆಸೇಜಸ್ ಇದೆ ನೋಡೋಣ. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಫೈಲ್ ನಂಬರ್ 1, ಈ ಒಂದು ವಾರದಲ್ಲಿ ಬ್ಯಾಕ್ ಓವರ್ ಮಂತ್ ಆಗಿರ್ಬೋದು, ವೀಕ್ಸಲ್ಲಿ ಆಗಿರ್ಬೋದು, ಅಥವಾ ಸದ್ಯದ ಪರಿಸ್ಥಿತಿಯಲ್ಲೇ ಆಗಿರ್ಬೋದು, ಈ ಒಂದು ರೀಡಿಂಗ್ ನೋಡಬೇಕಾದ್ರೂ ಆಗಿರ್ಬೋದು, ಸ್ವಲ್ಪ ಭಯದಲ್ಲಿದ್ದೀರಾ. ಆ ಭಯದಿಂದ ಈ ಒಂದು ವಾರ ಹೊರಗಡೆ ಬರ್ತಿದ್ದೀರಾ. ಹನುಮಾನ್ ಚಾಲೀಸ್ನ ಪಠನೆ ಮಾಡಿ, ಹಾಗೆ ನಿಮ್ಮ ಮನಸ್ಸು ಮೈಂಡು ಎಲ್ಲವೂ ರಿಲ್ಯಾಕ್ಸ್ ಆಗ್ತಿದೆ ಈ ಒಂದು ವಾರ. ಹೆಚ್ಚಾಗಿ ಅದು ನಿಮ್ಗೆ ಬೇಡದೇ ಇರೋ ಆಲೋಚನೆ ಇರ್ಬೋದು, ಅಥವಾ ನಿಮ್ಗೆ ಇಂಪಾರ್ಟೆಂಟ್ ಇರ್ಬೋದು. ಜಾಸ್ತಿ ಮನಸ್ಸಿಗೆ ತೊಗೊಳ್ಲಿಕ್ಕೆ ಹೋಗಬೇಡಿ. ಅಥವಾ ಯಾವುದಾದ್ರೂ ನೀವು ಸ್ಥಳಗಳಿಗೆ ವಿಸಿಟ್ ಮಾಡಿರ್ಬೋದು ಬ್ಯಾಕ್ ಓವರ್ ವೀಕ್ಸ್ ಮಂತ್, ಅಥವಾ ನವ ಡೇಸ್ ಯಾವಾಗಾದರೂ ನೀವು ವಿಸಿಟ್ ಮಾಡಿರ್ಬೋದು. ಆ ಒಂದು ಸ್ಥಳ ನಿಮಗೆ ಆ ಎನರ್ಜೀಸಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ. ಆ ಒಂದು ಸ್ಥಳದ ಎನರ್ಜೀಸಿಂದ ನಿಮಗೆ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಿರಬಹುದು, ಮೈಂಡ್ ಅಪ್ಸೆಟ್ ಆಗಿರಬಹುದು. ಫೈಲ್ ನಂಬರ್ 1, ಯಾರಿಗಿದೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಈ ಎಲ್ಲದರಿಂದ ನೀವು ರಿಲ್ಯಾಕ್ಸ್ ಆಗ್ತಿದ್ದೀರಾ. ಹಾಗೆ ಹನುಮಾನ್ ದೇವಸ್ಥಾನದಲ್ಲಿ ನೀವು ಅಂಜನ ಆಗಿರ್ಬೋದು, ಅಥವಾ ದೇವರ ತಾಯ್ತ ಆಗಿರ್ಬೋದು, ನೀವು ಅದನ್ನು ಧಾರಣೆ ಮಾಡೋದ್ರಿಂದ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ಫೈಲ್ ನಂಬರ್ 1, ಹಾಗೆ ಇನ್ನಷ್ಟು ವಿಚಾರಗಳಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ, ಅಥವಾ ನನಗೆ ಈ ವಿಚಾರದಲ್ಲಿ ಒಂದಿಷ್ಟು ಗೊಂದಲತೆ ಇದೆ, ಅದಕ್ಕೆ ನಂಗೆ ದಾರಿ ಬೇಕಾಗಿದೆ, ಇದಕ್ಕೆ ಉತ್ತರ ಬೇಕಾಗಿದೆ, ಇದಕ್ಕೆ ಆನ್ಸರ್ ಬೇಕಾಗಿದೆ ಅಂತ ನೀವು ವೇಟ್ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ನೀವು ಅಂದ್ಕೊಂಡಿರುವಂತಹ ಮೆಸೇಜ್, ಯಾವ ಪರ್ಸನಿಂದ ನಿಮಗೆ ಮೆಸೇಜ್ ಬೇಕಿದೆ, ಅಥವಾ ದೇವರಿಂದ ನಿಮಗೆ ಉತ್ತರಗಳು ಬೇಕಾಗಿದೆ, ಅಥವಾ ನಿಮಗೆ ಏನು ಪ್ರಶ್ನೆ ಕೇಳಿದ್ದೀರಾ ಭಗವಂತನ ಹತ್ರ, ಅಥವಾ ಯಾವ ವ್ಯಕ್ತಿ ಹತ್ರ ನಿಮಗೆ ಏನು ಆನ್ಸರ್ ಬೇಕಾಗಿದೆ, ಖಂಡಿತ ಈ ಒಂದು ವಾರದಲ್ಲಿ ನೀವೇನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಅಥವಾ ನೀವೇನು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಆನ್ಸರ್ ಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಈ ಒಂದು ವಾರ ನಿಮಗೆ ಆನ್ಸರ್ ಕೂಡ ಸಿಗ್ತಿದೆ. ನಂಬರ್ 1, ಹೆಚ್ಚು ಓಡಾಡ್ತಿದ್ದೀರಾ. ಈ ಒಂದು ವಾರ ರೆಸ್ಟ್ ಇಲ್ಲ ನಿಮಗೆ. ಫೈಲ್ ನಂಬರ್ 1, ಹೆಚ್ಚು ಟ್ರಾವೆಲಿಂಗ್ ಇದೆ ಈ ಒಂದು ವಾರದಲ್ಲಿ. ಫೈಲ್ ನಂಬರ್ 1, ಕೆಲವು ಸ್ಥಳಗಳಿಗೆ ಹೋದಾಗ ಕೆಲವು ವ್ಯಕ್ತಿಗಳಿಗೆ ಆ ಒಂದು ಸ್ಥಳದ ಎನರ್ಜೀಸ್ ಸ್ವಲ್ಪ ಭಯ ಅನ್ನಿಸ್ಬಹುದು, ಆತಂಕ ಅನ್ನಿಸ್ಬಹುದು, ಅಥವಾ ಆ ಒಂದು ವಿಚಾರದಿಂದ ಹೊರಗಡೆ ಬರೋಕ್ಕೆ ಸ್ವಲ್ಪ ಟೈಮ್ ತಗೋಬೋದು. ಫೈಲ್ ನಂಬರ್ 1, ಇಲ್ಲಿ ಈ ಒಂದು ವಾರದಲ್ಲಿ ನಿಮಗೂ ಕೂಡ ಈ ಒಂದು ವಾರದಲ್ಲಿ ಚೇಂಜಸ್ ಆಗುತ್ತಿದೆ ಹಾಗೂ ಬದಲಾವಣೆ ಆಗ್ತಿದೆ. ಫೈಲ್ ನಂಬರ್ 1, ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಈ ಒಂದು ವಾರದಲ್ಲಿ ಫೈಲ್ ನಂಬರ್ 1ಗೆ ಬಹಳಷ್ಟು ಉತ್ತರ ಸಿಗ್ತಿದೆ. ಹಾಗೆ ಬಹಳಷ್ಟು ಹೊಸ ಕೆಲಸಗಳನ್ನ ಮಾಡಲಿಕ್ಕೆ ದಾರಿ ಸಿಗ್ತಿದೆ. ಯಾರಿಲ್ಲಿ ಜಾಬ್ ವಿಚಾರವಾಗಿ ವೇಟ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಅವಕಾಶಗಳು ಸಿಗ್ತಿದೆ. ಇಷ್ಟು ದಿವಸ ನೀವೇನು
ಟೈಮ್ ವೇಸ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಮನಸ್ಸಿಗೆ ಬೇಸರ ಆಗಿರ್ಬೋದು, ಅಥವಾ ನಿಮ್ಗೆ ಕೆಲಸ ಇಲ್ಲ ಅಂತ ನೀವು ಚಿಂತೆ ಮಾಡ್ತಿರ್ಬೋದು, ಅಥವಾ ನಿಮ್ಮ ಇರುವಂಥ ಕೆಲಸದಲ್ಲಿ ತುಂಬ ವರ್ಕ್ ಪ್ರೆಷರ್ ಜಾಸ್ತಿ ಇದೆ, ಬೇರೆ ಕೆಲಸ ನಾನು ಮಾಡಬೇಕು, ಜಂಪ್ ಆಗಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ ಬೇರೆ ಕೆಲಸಕ್ಕೆ. ಈ ಒಂದು ವಾರದಲ್ಲಿ ನಿಮಗೆ ಬಹಳಷ್ಟು ದಾರಿಗಳು ಸಿಗ್ತಿದೆ, ಬಹಳಷ್ಟು ಅವಕಾಶಗಳು ಸಿಗ್ತಿದೆ. ಹಾಗೆ ಯಾವುದು ನಿಮಗೆ ಅರಿವು ಆಗ್ತಿಲ್ಲ, ಆ ಅರಿವು ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಆಗ್ತಿದೆ. ಇನ್ನಷ್ಟು ವಿಚಾರಗಳ ಬಗ್ಗೆ ನೀವು ಇದನ್ನು ತಿಳ್ಕೊಳ್ಬೇಕಾಗಿರಬಹುದು. ನಿಮ್ಮ ಒಂದು ಕುಟುಂಬದ ವಿಚಾರವಾಗಿರ್ಬೋದು, ನಿಮ್ಮ ಪರ್ಸನಲ್ ಮ್ಯಾಟರ್ ಆಗಿರ್ಬೋದು. ಹಾಗೂ ಕೆಲವು ಸೂಚನೆಗಳು ನಿಮ್ಗೆ ಏನು ಸಿಗ್ತಿದೆ, ನಿಮ್ಮ ಒಂದು ಡ್ರೀಮಲ್ಲಿ ಆಗಿರ್ಬೋದು, ಮೆಡಿಟೇಷನಲ್ಲಿ ಆಗಿರಬಹುದು, ಅಥವಾ ನೀವು ಮಾತಾಡಬೇಕಾದ್ರೆ ನಿಮ್ಗೇನೋ ಒಂದು ಸೂಚನೆ ಸಿಗ್ತಿದೆ. ಪಾಲ್ ನಂಬರ್ 1, ಇದನ್ನು ಅಬ್ಸರ್ವ್ ಮಾಡೋದಕ್ಕಿಂತ ಈ ಒಂದು ವಾರ ಇದನ್ನು ನೀವು ಅಬ್ಸರ್ವ್ ಮಾಡೋದಕ್ಕಿಂತ ಹೆಚ್ಚಾಗಿ ಭಗವಂತ ನಿಮಗೆ ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ. ಸ್ವಲ್ಪ ಬ್ಲಾಕೇಜಸ್ ಇದೆ ನಿಮ್ಮ ಒಂದು ಕೆರಿಯರಲ್ಲಿ. ನಿಮ್ಮ ಕೆರಿಯರ್ ವಿಚಾರವಾಗಿ ಕೆಲವು ವ್ಯಕ್ತಿಗಳು ಅಬ್ಸ್ಟಿಕಲ್ಸ್ ನಿಮ್ಗೆ ಅಡೆತಡೆ ಆಗಬೇಕು ಅಂತ, ನಿಮಗೆ ಚಂಚಲತೆ ಆಗಬೇಕು ಅಂತ, ಹಾಗೆ ನಿಮ್ಗೆ ಯಾವ ಕೆಲಸದಲ್ಲೂ ದಾರಿ ಸಿಗಬಾರ್ದು ಅಂತ ನೆಗೆಟಿವಿಟೀಸ್ ಏನು ಮಾಡಿದ್ದಾರೆ ಅದರಿಂದ ನೀವು ರಿಲ್ಯಾಕ್ಸ್ ಆಗ್ತಿದ್ದೀರಾ. ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ವಿಷ್ಣುವಿನ ದೇವಸ್ಥಾನ ಇದ್ದರೆ ನಿಮ್ಮ ಹೆಸರಲ್ಲಿ ಅರ್ಚನೆನ ಮಾಡಿಸಿ ತುಳಸಿನ ಕೊಟ್ಟು ಬನ್ನಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ಹಾಗೆ ಸರ್ಪಕ್ಕೆ ಸಂಬಂಧಪಟ್ಟಾಗಿ ಯಾವುದು ದೋಷಗಳಿದೆ ಅದು ಕೂಡ ನಿಮಗೆ ನಿವಾರಣೆ ಆಗ್ತಿದೆ. ತುಂಬ ವಿಚಾರಗಳಲ್ಲಿ ಭಯ ಪಡ್ತಿದ್ದೀರಾ, ಹಾಗೂ ಕೆಲವು ವಿಚಾರಗಳನ್ನ ಯಾವುದೋ ಒಂದು ಮನಸ್ಸಿಗೆ ತೊಗೊಂಡಿದ್ದೀರಾ. ಆ ವಿಚಾರದಿಂದ ನೀವು ಹೊರಗಡೆ ಬರೋಕ್ಕಾಗ್ತಿಲ್ಲ, ಅಥವಾ ಯಾರ ಹತ್ರನೂ ಅದನ್ನು ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅಥವಾ ಹೇಳ್ಕೊಳ್ದೇ ಇರೋದಕ್ಕೂ ಆಗ್ತಿಲ್ಲ. ಪಾಲ್ ನಂಬರ್ 1, ಟೋಟಲಿ ನಿಮ್ಮ ಈ ಒಂದು ವಾರದಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವುದು ಭಯ ಇದೆ ಅಥವಾ ಯಾವುದು ವಿಚಾರ ಓಡ್ತಿದೆ ಅದನ್ನು ಇನ್ನೊಬ್ರ ಹತ್ರ ಶೇರ್ ಮಾಡಿ. ಖಂಡಿತ ಆ ಒಂದು ನೆಗೆಟಿವಿಟಿಯಿಂದ, ಆ ಒಂದು ನಿಮ್ಮ ಒಂದು ಪ್ರಾಬ್ಲಮ್ಸಿಂದ ಹೊರಗಡೆ ನಾರಾಯಣ ಕರ್ಕೊಂಡು ಬರ್ತಿದ್ದಾರೆ. ಈ ಒಂದು ವಾರದಲ್ಲಿ ನಿಮ್ಮ ಮುಖದಲ್ಲಿ ಸಂತೋಷ, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿಗಳನ್ನು ನೀವು ಮಾತಾಡ್ತಿದ್ದೀರಾ. ಎಸ್, ಪಾಲ್ ನಂಬರ್ 1, ನಿಮಗೆ ಯಾರು ಸಮಸ್ಯೆ ಮಾಡಿದ್ದಾರೆ ನಿಮ್ಮ ಕೆರಿಯರ್ಗೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗಿ ನೀವು ಯಾರ ಜೊತೆನೂ ಬೆರಿಬಾರ್ದು, ನಿಮಗೆ ನಿಮ್ಮ ಲೈಫಲ್ಲಿ ಗ್ರೋತ್ ಆಗಬಾರ್ದು, ಹಾಗೂ ಇನ್ನಷ್ಟು ನೀವು ಡೌನ್ ಆಗಬೇಕು ಅಂತ ಈ ರೀತಿ ನೆಗೆಟಿವಿಟಿ ನಿಮ್ಮ ಮೇಲೆ ಯಾರಿಗೆ ದ್ವೇಷ ಇದೆ, ಖಂಡಿತ ವ್ಯಕ್ತಿಗಳಿಗೆ ಈ ಒಂದು ವಾರದಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಡ್ಬೋದು. ಅವ್ರು ನಿಮ್ಮ ಸುತ್ತ ಇದ್ದಾರೆ. ಆ ವ್ಯಕ್ತಿಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ, ಅಥವಾ ನಿಮಗೆ ಫೋನ್ ಕಾಲ್ ಮುಖಾಂತರ ಆದರೂ ಗೊತ್ತಾಗ್ಬೋದು, ಅಥವಾ ಆ ವ್ಯಕ್ತಿಗಳೇ ನಿಮಗೆ ಬಾಯ್ಬಿಟ್ಟು ಹೇಳ್ಬೋದು. ತುಂಬ ಆರೋಗ್ಯದ ಸಮಸ್ಯೆಗಳು ಕಾಡ್ಬೋದು. ಅವರ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಹ್ಯಾಂಡ್ಗಾಗಿರ್ಬೋದು, ಅಥವಾ ತಲೆಗೆ ಸಂಬಂಧಪಟ್ಟಾಗಿ ಸಮಸ್ಯೆಗಳಾಗ್ಬೋದು. ಹೆಚ್ಚು ಈ ಒಂದು ವಾರದಲ್ಲಿ ನಿಮ್ಗೆ ಯಾರು ಸಮಸ್ಯೆ ಮಾಡಿದ್ದಾರೆ ಆ ವ್ಯಕ್ತಿಗಳು ಸಮಸ್ಯೆನ ತಗೊಳ್ತಿದ್ದಾರೆ, ಅವ್ರ ಮೈ ಮೇಲೆ ಅವರೇ ಆ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಎಸ್, ಪಾಲ್ ನಂಬರ್ 1, ಯಾವುದು ವಿಚಾರವಾಗಿ ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಖಂಡಿತ ಅದರಲ್ಲಿ ಹೆಚ್ಚಿನ ಫಲ ಸಿದ್ಧಿ ಆಗ್ತಿದೆ ಈ ಒಂದು ವಾರದಲ್ಲಿ ಫಾರ್ ಪಾಲ್ ನಂಬರ್ 1ಗೆ. ಹಾಗೆ ಇನ್ನಷ್ಟು ಹೊಸ ವ್ಯಕ್ತಿಗಳನ್ನ ಭೇಟಿ ಮಾಡ್ತಿದ್ದೀರಾ. ಅವರು ನಿಮ್ಮ ಹಳೆಯ ಸ್ನೇಹಿತರಾಗಿರಬಹುದು, ಅಥವಾ ಹೊಸ ಪರಿಚಯದ ವ್ಯಕ್ತಿಗಳು ನಿಮಗೆ ಲೈಫಿಗೆ ಈ ಒಂದು ವಾರ ಬರ್ತಿದ್ದಾರೆ. ಆ ವ್ಯಕ್ತಿಗಳು ಬರೋದ್ರಿಂದ ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಒಂದು ದಾರಿಗೆ ಕ್ಲಾರಿಟಿ ಸಿಗುತ್ತೆ. ಹಾಗೆ ನಿಮ್ಮ ಮನಸ್ಸಿಗೂ ಖುಷಿ ಆಗ್ತಿದೆ ಈ ಒಂದು ವಾರ. ಎಸ್, ಹೆಚ್ಚು ನಿಮ್ಮ ಒಂದು ಔಟ್ಫಿಟ್ ಡಿಸೈನ್ ಬಗ್ಗೆ ಹೆಚ್ಚು ಗಮನ ವಹಿಸ್ತಿದ್ದೀರಾ. ನಿಮ್ಮ ಒಂದು ಮೇಕಪ್ ಬಗ್ಗೆ, ನಿಮ್ಮ ಡ್ರೆಸ್ ಬಗ್ಗೆ ಈ ಒಂದು ವಾರ ಹೆಚ್ಚು ನೀವು ನಿಮ್ಮ ಬಗ್ಗೆ ನೀವು ಸೆಲ್ಫ್ ಕೇರ್, ಸೆಲ್ಫ್ ಲವ್ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ಹೊಸ ವಿಚಾರಗಳು ನಿಮ್ಗೆ ಏನು ಅನ್ನಿಸ್ತಿದೆ ಅನುಭವಗಳ ಅದನ್ನು ಒಂದು ಡೈರಿಯಲ್ಲಿ ಬರೀರಿ. ಹಿಂದೆ ಆಗಿರೋ ಘಟನೆಗಳಿಗೆ ಈಗ ಆಲ್ರೆಡಿ ನಿಮಗೆ ಆನ್ಸರ್ ಸಿಕ್ಕಿರ್ಬೋದು. ಈ ಒಂದು ವಾರದಲ್ಲಿ ಅದು ಇನ್ನಷ್ಟು ನಿಮಗೆ ಗೋಚರ ಆಗ್ತಿರ್ಬೋದು ಪಾಲ್ ನಂಬರ್ 1. ಹಾಗೆ ಪಾಲ್ ನಂಬರ್ 1 ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಒಂದು ರೀತಿ ನಿಮ್ಮ ಲೈಫಲ್ಲಿ ಯಾವುದು ಸ್ಟ್ರಕ್ ಇದೆ ಅದು ನಿಮಗೆ ಹೊಸ ದಾರಿನ ತೋರಿಸ್ಕೊಡ್ತಿದೆ. ಹಾಗೆ ಆ ದಾರಿ ನಿಮಗೆ ತುಂಬಾ ಸಂತೋಷನ ತಂದುಕೊಡ್ತಿದೆ. ಹಾಗೆ ಇನ್ನಷ್ಟು ವಿಚಾರಗಳಲ್ಲಿ ನೀವು ತುಂಬ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ಹೆಚ್ಚು ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ, ನಂಬಿಕೆ ಹೆಚ್ಚಾಗ್ತಿದೆ. ನಾನು ಮಾಡ್ಬೋದು ಅಂತ ನಿಮ್ಮ ಮನಸ್ಸು ಹೇಳ್ತಿದೆ. ಒಂದು ವಾರ ಬ್ಯಾಕ್ ಓವರ್ ವೀಕ್ಸಲ್ಲಿ ಯಾಕೋ ನಾನು ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಡೌಟಲ್ಲಿದ್ರಿ. ಬಟ್ ಒಂದು ವಾರ ನಾನು ಮಾಡೋಕ್ಕಾಗುತ್ತೆ, ಐ ಕ್ಯಾನ್ ಡೂ ಇಟ್ ಅಂತ ನೀವು ಮುಂದೆ ಹೋಗ್ತಿದ್ದೀರಾ. ಖಂಡಿತ
ಈ ಒಂದು ವಾರ ನಿಮಗೆ ಅದ್ಭುತವಾಗಿದೆ ಆ್ಯಂಡ್ ತುಂಬಾ ಸಕ್ಸಸ್ನ ತಂದುಕೊಡ್ತಿದೆ. ಶ್ರೀಕೃಷ್ಣ ಪರಮಾತ್ಮರ ಆಶೀರ್ವಾದ ಕೂಡ ನಿಮ್ಮ ಜೊತೆ ಹೆಚ್ಚಾಗಿದೆ. ಹಾಗೆ ನಿಮಗೆ ಈ ಒಂದು ವಾರದಲ್ಲಿ ಒಂದಷ್ಟು ಹೊಸ ವಿಚಾರಗಳು ಕೂಡ ನಿಮ್ಮ ಕಿವಿ ಬೀಳ್ತಿದೆ. ಹಾಗೆ ಇಲ್ಲಿ ಯಾರು ಹೊಸದಾಗಿ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ವಾರದಲ್ಲಿ ಖಂಡಿತ ಹೆಚ್ಚಿನ ಮಟ್ಟದ ಸಕ್ಸಸ್. ನಿಮ್ಮ ಗ್ರಾಮ ದೇವತೆಯ ಆಶೀರ್ವಾದ ಹೆಚ್ಚಾಗಿ ಪ್ಯಾನ್ ನಂಬರ್ 1ಗಿದೆ. ಯಾವುದೇ ಕೆಲಸ ಶುರು ಮಾಡಲಿಕ್ಕೂ ವಿಘ್ನೇಶ್ವರನ ಆಶೀರ್ವಾದ ಬೇಕಿದೆ. ಏನೇ ವಿಘ್ನಗಳಿದ್ರೂ ಅದನ್ನು ನಿಮ್ಮನ್ನು ದೂರ ಮಾಡ್ತಿದೆ. ವಿಘ್ನೇಶ್ವರನ ಆಶೀರ್ವಾದ ಕೂಡ ಪ್ಯಾನ್ ನಂಬರ್ 1ಗೆ ಹೆಚ್ಚಾಗಿ ಇದೆ. ಎಸ್, ಕೆಲವು ವ್ಯಕ್ತಿಗಳ ಕಣ್ಣು ಅಥವಾ ಹೊಸ ಕಣ್ಣುಗಳು ನಿಮಗೆ ನಿಮ್ಮ ಡ್ರೀಮ್ಸಲ್ಲಾಗಿರ್ಬೋದು ಅಥವಾ ನಿಮ್ಮ ಮೆಡಿಟೇಷನಲ್ಲಿ ಕಾಣಿಸ್ಬಹುದು. ಅಥವಾ ಆ ಒಂದು ಕಣ್ಣುಗಳು ನಿಮಗೆ ಒಂದು ರೀತಿ ಏನಾದರೂ ಸೂಚನೆನ ತೋರಿಸ್ಬಹುದು. ಪ್ಯಾನ್ ನಂಬರ್ 1 ನನಗೆ ಏನು ಮೆಸೇಜಸ್ ಬರ್ತಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ. ಖಂಡಿತ ಆ ಒಂದು ಮೆಸೇಜ್ ಬಂದ ಮೇಲಿಂದ ನಿಮ್ಮ ಲೈಫಲ್ಲಿ ಒಂದು ರೀತಿ ಸ್ಟ್ರಕ್ ಇರೋದು ರಿಲ್ಯಾಕ್ಸ್ ಆಗ್ತಿದೆ. ಹಾಗೆ ನಿಮ್ಮ ದೇಹದಲ್ಲಿ ಏನು ಭಾರ ಅನ್ನಿಸ್ತಿದೆ, ಆ ಭಾರ ಪಾದದವರೆಗೂ ಏನು ಭಾರ ಅನ್ನಿಸ್ತಿದೆ ನಿಮ್ಮ ತಲೆಯಿಂದ ಪಾದದವರೆಗೂ, ಅದು ಒಂದು ರೀತಿ ಡೌನ್ ಆಗೋ ರೀತಿ, ಒಂದು ರೀತಿ ಮೈ ಜುಮ್ ಅನಿಸೋ ರೀತಿ ನಿಮಗೆ ಆಗಬಹುದು ಅನುಭವಗಳು ಈ ಒಂದು ವಾರದಲ್ಲಿ. ಹಾಗೆ ಎಲ್ಲಿ ನೀವು ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಿದ್ದೀರ, ಅಲ್ಲಿ ದೇವಸ್ಥಾನಗಳಿಗಾಗಿರ್ಬೋದು ಅಥವಾ ನೀವೆಲ್ಲಾದರೂ ಲಾಂಗ್ ಡ್ರೈವ್ ಹೋಗ್ತಿರ್ಬೋದು ಅಥವಾ ಹೊಸ ಪ್ರದೇಶಗಳಿಗೆ ನೀವು ಹೋಗ್ತಿರ್ಬೋದು, ನೇಚರ್ಸ್ ಆ್ಯಂಡ್ ಪ್ಲೇಸಸ್ ಆಗಿರ್ಬೋದು, ಸಮಥಿಂಗ್ ನಿಮ್ಗೆ ಇಷ್ಟವಾಗಿರುವಂತಹ ಸ್ಥಳಗಳಿಗೆ ಹೋಗ್ತಿದ್ದೀರಾ. ಆ ಒಂದು ಸ್ಥಳಗಳಲ್ಲಿ ನಿಮಗೆ ಇನ್ನಷ್ಟು ಮನಸ್ಸಿಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಮನಸ್ಸಿಗೆ ಇಷ್ಟ ಆಗುವಂತಹ ಕೆಲಸನ ಮಾಡಲಿಕ್ಕೆ ಏನು ಸ್ಟ್ರಕ್ ಇತ್ತು ಆ ಒಂದು ವಿಚಾರದಲ್ಲೂ ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಹೊಸ ವ್ಯಕ್ತಿ ಪರಿಚಯ ಕೂಡ ಆಗ್ತಿದೆ. ನೀವು ಎಲ್ಲಿ ಸ್ಥಳಗಳಿಗೆ ವಿಸಿಟ್ ಮಾಡ್ತಿದ್ದೀರಾ ಆ ಸ್ಥಳಗಳಲ್ಲಿ ನಿಮಗೆ ಹೊಸ ವ್ಯಕ್ತಿಯ ಪರಿಚಯ ಕೂಡ ಆಗ್ತಿದೆ. ಈ ಒಂದು ವಾರದಲ್ಲಿ ಪ್ಯಾನ್ ನಂಬರ್ 1 ವಿಷ್ಣು ದೇವಸ್ಥಾನಕ್ಕೆ ಹೆಚ್ಚು ವಿಸಿಟ್ ಮಾಡಬಹುದು. ಹಾಗೆ ಇನ್ನಷ್ಟು ದೈವದ ಆಶೀರ್ವಾದ ಹೆಚ್ಚಾಗಿದೆ. ಹಾಗೆ ನಿಮಗೆ ದೈವದ ಅನುಗ್ರಹ ಹೆಚ್ಚಾಗಿ ಇದೆ ಫಾರ್ ಪ್ಯಾನ್ ನಂಬರ್ 1. ಯಾರೇ ನಿಮಗೆ ಕೆಡಕನ್ನು ಮಾಡಿದ್ರು ವಾಪಸ್ ರಿಟರ್ನ್ ಕರ್ಮ ಯಾರನ್ನೂ ಬಿಡೋದಿಲ್ಲ. ಆ ವ್ಯಕ್ತಿನೂ ಕೂಡ ನಿಮಗೆ ಮಾಡಿರೋವಂಥದ್ದನ್ನು ಅವರೇ ನೋಡ್ತಿದ್ದಾರೆ ಪ್ಯಾನ್ ನಂಬರ್ 1. ಹಾಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ಕೂಡ ಹೆಚ್ಚಾಗಿದೆ ಈ ಒಂದು ವಾರದಲ್ಲಿ. ಏನಾದರೂ ನೀವು ಸಂಕಲ್ಪ ಮಾಡಬಹುದು, ಏನಾದರೂ ನೀವು ಹರಕೆ ಕೂಡ ಮಾಡಬಹುದು ಅಥವಾ ಹರಕೆ ಮಾಡಿರೋದನ್ನು ದೇವ್ರಿಗೆ ಅರ್ಪಣೆ ಮಾಡ್ತಿರ್ಬೋದು, ದೇವ್ರಿಗೆ ಅರ್ಪಿಸ್ತಿರ್ಬೋದು. ಈ ಒಂದು ವಾರ ಖಂಡಿತ ಹೆಚ್ಚು ದೈವದ ಅನುಗ್ರಹ ಹೆಚ್ಚಾಗಿದೆ ಫಾರ್ ಪ್ಯಾನ್ ನಂಬರ್ 1. ಎಸ್, ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಕೂಡ ಇದೆ. ತುಂಬ ವರ್ಷಗಳ ಅರಿಕೆ ಕೂಡ ನೀವು ಈ ಒಂದು ವಾರದಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಿರ್ಬೋದು ಅಥವಾ ಏನಾದರೂ ನೀವು ಅರಿಕೆ ಮಾಡ್ತಿದ್ರೆ ದೇವರು ನಿಮಗೆ ಹೆಚ್ಚು ಗೋಚರ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ಹಾಗೆ ನಿಮ್ಮ ಮಕ್ಕಳ ಆರೋಗ್ಯದಲ್ಲೂ ಕೂಡ ಬದಲಾವಣೆ ಇದೆ. ಕೆಲವು ಶೀತ ಆಗಿರಬಹುದು ಅಥವಾ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಕಣ್ಣಿಗೆ ಸಂಬಂಧಪಟ್ಟಾಗೆ ಅಥವಾ ತಲೆ ನೋವಿಗೆ ಸಂಬಂಧಪಟ್ಟಾಗೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಒಂದು ನಿಮ್ಮ ಮಕ್ಕಳ ಆರೋಗ್ಯದಲ್ಲೂ ಕೂಡ ಬದಲಾವಣೆಗಳಿದೆ. ಹಾಗೆ ಪ್ಯಾನ್ ನಂಬರ್ 1 ಹೆಚ್ಚು ವಾಟರ್ನ ಕುಡೀರಿ. ಹಾಗೆ ಈ ಒಂದು ವಾರದಲ್ಲಿ ನೀವು ಔಟ್ಸೈಡ್ ಫುಡ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಅದರಿಂದ ಸ್ವಲ್ಪ ನಿಮ್ಮ ಆರೋಗ್ಯಕ್ಕೆ ಸಮಸ್ಯೆಗಳು ಆಗಬಹುದು ಪ್ಯಾನ್ ನಂಬರ್ 1. ಹಾಗೆ ನಿಮ್ಮನ್ನು ಹೆಚ್ಚು ನಿಮ್ಮ ಪೂರ್ವಜರರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಈ ಒಂದು ವಾರದಲ್ಲಿ, ನಿಮಗೆ ಹೆಚ್ಚಿನ ಒಂದು ರಕ್ಷಣೆ ಮಾಡ್ತಿದ್ದಾರೆ. ಹಾಗೆ ನಿಮ್ಮ ಕನಸು ನನಸು ಕೂಡ ಆಗ್ತಿದೆ, ಅದನ್ನು ನಿಮ್ಮ ಪೂರ್ವಜರರು ನಿಮ್ಮ ಡ್ರೀಮ್ಸಲ್ಲಿ ಹೇಳ್ತಿರ್ಬೋದು ಪ್ಯಾನ್ ನಂಬರ್ 1. ಹೊಸ ದಾರಿ ನಿಮಗೆ ಹೊಸ ಬದುಕನ್ನು ತೋರಿಸ್ಕೊಡ್ತಿದೆ, ಹೊಸ ದಿಕ್ಕು ನಿಮಗೆ ಹೊಸ ಲೈಫನ್ನು ತಂದುಕೊಡ್ತಿದೆ ಪ್ಯಾನ್ ನಂಬರ್ 1. ಬಟ್ ನೀವು ಯಾರನ್ನು ನಂಬಬೇಕು ಅವರನ್ನು ಮಾತ್ರ ನಂಬಬೇಕಿದೆ. ಬಿಕಾಸ್ ಎಲ್ಲರನ್ನೂ ನೀವು ಸಮನಾಗಿ ಪ್ರೀತಿ ಕೊಟ್ಟಿರಿ, ಸಮನಾಗಿ ನಂಬಿದ್ರೆ ಆ ವ್ಯಕ್ತಿಗಳಿಂದ ನಿಮಗೆ ಬರೀ ನೋವೇ ಆಗ್ತಿದೆ. ಅದನ್ನೇ ನೀವು ಇನ್ನೂ ಅರ್ಥ ಮಾಡ್ಕೊಳ್ದೆ ಹೋದರೆ ಈ ಒಂದು ವಾರ ನೀವು ಅರ್ಥ ಮಾಡ್ಕೋಬೇಕಿದೆ. ಬಿಕಾಸ್ ಯಾರನ್ನ ನೀವು ಬೇಗ ನಂಬ್ತೀರಾ ಅವರು ಬೇಗ ನಿಮ್ಮಿಂದ ದೂರ ಆಗ್ತಿದ್ದಾರೆ ಪ್ಯಾನ್ ನಂಬರ್ 1. ಎಸ್, ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೂಡ
ಚೇಂಜಸ್ ಇದೆ. ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಪರ್ಸನ್ ನಿಮ್ಮ ಹತ್ರ ಶೇರ್ ಮಾಡಬೇಕಿದೆ. ಅವರ ಮನಸ್ಸಲ್ಲಿರೋ ಕೆಲವು ಮಾತುಗಳನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ವೆಯ್ಟ್ ಮಾಡ್ತಿರ್ಬೋದು. ಅದೇ ಒಂದು ವಾರದಲ್ಲಿ ಆ ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ತಿದ್ದಾರೆ. ಯಾರಿಲ್ಲಿ ಥರ್ಡ್ ಪಾರ್ಟಿ ವಿಚಾರವಾಗಿ ತುಂಬ ಟೆನ್ಷನ್ ಆಗಿದ್ದೀರಾ ನಿಮ್ಮ ದಾಂಪತ್ಯ ಜೀವನ ಹಾಗೂ ನಿಮ್ಮ ಪ್ರೀತಿಯ ಜೀವನದಲ್ಲಿ. ನಾ ಆಗಲೇ ಹೇಳಿದಾಗೆ ನಿಮಗೆ ಏನು ಸಮಸ್ಯೆಗಳು ಮಾಡ್ತಿದ್ದಾರೆ ನಿಮ್ಮ ಕೆಲಸಕ್ಕೆ, ನಿಮ್ಮ ಒಂದು ಕುಟುಂಬಕ್ಕೆ, ಆ ವ್ಯಕ್ತಿಯಿಂದ ನೀವು ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಿದ್ದಾರೆ. ಹಾಗೆ ಈ ಒಂದು ಥರ್ಡ್ ಪಾರ್ಟೀಸಿಂದ ನಿಮ್ಮ ಒಂದು ಪ್ರೀತಿಯ ಜೀವನಕ್ಕೆ, ನಿಮ್ಮ ದಾಂಪತ್ಯ ಜೀವನಕ್ಕೆ ಈ ಒಂದು ವಾರದಲ್ಲಿ ಒಂದು ರೀತಿ ಭಾಳಷ್ಟು ಬದಲಾವಣೆ ಚೇಂಜಸ್ ಆಗ್ತಿದೆ. ಫಾರ್ ಪೈಲ್ ನಂಬರ್ 1, ಎಸ್, ಹೊಸ ಪ್ರೀತಿ ಕೂಡ ನಿಮ್ಮ ಲೈಫಿಗೆ ಬರ್ತಿದೆ. ಹಾಗೆ ಹೊಸ ಪ್ರೀತಿನ ಕೆಲವರು ಇಲ್ಲಿ ಸ್ವಾಗತ ಮಾಡಲಿಕ್ಕೆ ಆಗ್ತಿಲ್ಲ. ಬಿಕಾಸ್ ನಿಮ್ಮ ಮನಸ್ಸಲ್ಲಿ ಇನ್ನಷ್ಟು ಹಳೆಯ ಪ್ರೀತಿ ವಿಚಾರವಾಗಿ ಗೊಂದಲತೆ ಇದೆ. ಹಾಗೆ ಆ ಪ್ರೀತಿನ ಮರೆಯೋಕ್ಕೆ ಆಗ್ತಿಲ್ಲ, ಹಾಗೆ ಆ ವ್ಯಕ್ತಿನ ಮರೆಯೋಕ್ಕೆ ಆಗ್ತಿಲ್ಲ. ಪೈಲ್ ನಂಬರ್ 1, ಬಟ್ ಹೊಸ ಪ್ರೀತಿ ನಿಮ್ಮ ಲೈಫಿಗೆ ಹಳೆ ಪ್ರೀತಿನ ಮರೆಸೋ ಅಷ್ಟು ಪ್ರೀತಿನ ನಿಮಗೆ ಈ ವ್ಯಕ್ತಿ ಕೊಡ್ತಿದ್ದಾರೆ. ಹಾಗೆ ಈ ವ್ಯಕ್ತಿ ನಿಮ್ಮನ್ನು ತುಂಬ ಗೌರವ ಕೊಡ್ತಿದ್ದಾರೆ, ಹೆಚ್ಚು ನಿಮ್ಮನ್ನು ಕೇರ್ ಮಾಡ್ತಿದ್ದಾರೆ. ಪೈಲ್ ನಂಬರ್ 1, ಎಸ್, ಇಲ್ಲಿ ಪೈಲ್ ನಂಬರ್ 1 ನಿಮ್ಮ ಪೇರೆಂಟ್ಸ್ ಒತ್ತಾಯಕ್ಕೆ, ನಿಮ್ಮ ಹಿರಿಯರ ಒತ್ತಾಯಕ್ಕೆ ನೀವು ಮದುವೆ ಆಗೋದಕ್ಕಿಂತ ನಿಮ್ಮ ಮನಸ್ಸಿಗೆ ಇಷ್ಟ ಆಗೋದು ನಿರ್ಧಾರಗಳನ್ನ ನೀವು ಈ ಒಂದು ವಾರದಲ್ಲಿ ತಗೊಳ್ತಿದ್ದೀರಾ. ಹಾಗೆ ನಿಮ್ಮನ್ನು ಇಷ್ಟಪಡೋ ವ್ಯಕ್ತಿಗೋಸ್ಕರ ನೀವು ಸಮಯನ ಕೊಡ್ತಿದ್ದೀರಾ. ಯಾರ ಒತ್ತಾಯಕ್ಕಾಗಲಿ ಅಥವಾ ಯಾರ ಒಂದು ಪ್ರೀತಿಗಾಗಲಿ ನೀವು ತುಂಬ ಬೀಳ್ತಿಲ್ಲ ಇಲ್ಲಿ. ಪೈಲ್ ನಂಬರ್ 1, ಈ ಹಿಂದೆ ಕೂಡ ನೀವು ನಿಮ್ಮ ನಿರ್ಧಾರ ತಗೊಂಡು ಭಾಳಷ್ಟು ನೋವು ತಗೊಂಡಿದ್ದೀರಾ. ಹಾಗೆ ಆ ವ್ಯಕ್ತಿನ ನೀವು ಇಷ್ಟಪಟ್ಟು ಕೂಡ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ. ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳದೆ ಯಾರಿಗಿದು ಅನ್ವಯಿಸುತ್ತೆ ಅವ್ರ ಮಾತ್ರ ತಗೊಳ್ಳಿ. ಇಲ್ಲಿ ನೀವು ಯಾರಿಗೂ ಬೀಳ್ತಿಲ್ಲ. ಹಾಗೆ ನಿಮ್ಮ ನಿರ್ಧಾರಗಳು ಈ ಒಂದು ವಾರ ತುಂಬ ನಿಮ್ಮ ಭವಿಷ್ಯನ ಚೇಂಜಸ್ ಮಾಡ್ತಿದೆ, ನಿಮ್ಮ ಲೈಫನ್ನ ಚೇಂಜಸ್ ಮಾಡ್ತಿದೆ. ಹೊಸ ಪ್ರೀತಿ ನಿಮ್ಮ ಲೈಫಿಗೆ ಬರ್ತಿರೋದು ಖಂಡಿತ ನಿಮ್ಮ ಲೈಫಲ್ಲಿ ಭಾಳಷ್ಟು ಲಕ್ಕಿನ ಚೇಂಜಸ್ ಮಾಡ್ತಿದೆ. ಪೈಲ್ ನಂಬರ್ 1, ಕೆಲವು ವಿಚಾರಗಳಲ್ಲಿ ನೀವು ತುಂಬ ತಾಳ್ಮೆಯಿಂದ ನಿರ್ಧಾರ ತಗೊಳ್ತಿದ್ದೀರಾ. ಖಂಡಿತ ಆ ತಾಳ್ಮೆ ನಿಮ್ಮ ಲೈಫಿಗೆ ಭಾಳಷ್ಟು ಸಕ್ಸಸ್ನ ತಂದುಕೊಡ್ತಿದೆ. ಹಾಗೆ ಸೂರ್ಯದೇವನ ಆಶೀರ್ವಾದ ಕೂಡ ಇದೆ. ಎಂಜಾಯ್ಮೆಂಟ್ಸ್ ಈ ಒಂದು ವಾರದಲ್ಲಿ ಹೆಚ್ಚಾಗಿದೆ. ಇನ್ನಷ್ಟು ವಿಚಾರಗಳಲ್ಲಿ ನೀವು ಮುಂದೆ ಹೋಗ್ತಿದ್ದೀರಾ. ಹಾಗೆ ಯಾವ ವಿಚಾರಗಳು ನಿಮಗೆ ಸ್ವಲ್ಪ ಗೊಂದಲತೆ ಮಾಡ್ತಿದೆ ಅಥವಾ ಕೆಲಸದಲ್ಲಿ ನನಗೆ ಮೂವ್ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಪ್ರೆಷರ್ ಜಾಸ್ತಿ ಇದೆ, ಅದನ್ನು ಹೋಲ್ಡ್ ಮಾಡಿ. ತುಂಬ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ಹಾಗೆ ನಿಮ್ಮನ್ನು ಪ್ರೀತಿಸೋರ ಬಗ್ಗೆ ಗಮನ ಕೊಡ್ತಿದ್ದೀರಾ ಈ ಒಂದು ವಾರ. ಇಷ್ಟು ದಿವಸ ನೀವು ಯಾರೂ ನಿಮ್ಮನ್ನು ಪ್ರೀತಿಸಿಲ್ಲ ಅಥವಾ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿಸೋ ರೀತಿ ನಿಮಗೆ ನೋವುಂಟು ಮಾಡಿದ್ದಾರೆ. ಬಟ್ ಆ ಪ್ರೀತಿ ನಿಮಗೆ ಸಿಕ್ಕಿಲ್ಲ. ಆ ಪ್ರೀತಿ ವಿಚಾರವಾಗಿ ನೀವು ಯೋಚನೆ ಮಾಡ್ತಿದ್ದೀರಾ. ಇನ್ನೂ ಅದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ. ಬಟ್ ಅವರ ಲೈಫ್ ತುಂಬ ಚೆನ್ನಾಗಿದೆ, ಅವರು ಅದನ್ನೆಲ್ಲ ಮರೆತು ಮುಂದೆ ಹೋಗಿದ್ದಾರೆ ನಿಮ್ಮ ಪಾರ್ಟ್ನರ್. ಬಟ್ ನೀವಿನ್ನೂ ಆ ವಿಚಾರದಿಂದ ಹೊರಗಡೆ ಬಂದಿಲ್ಲ. ನೋವಾಗಿದೆ, ಮನಸ್ಸಿಗೆ ಬೇಸರ ಆಗಿದೆ. ಇಲ್ಲಿ ಪೈಲ್ ನಂಬರ್ 1, ಖಂಡಿತ ಈ ಒಂದು ವಾರ ನಿಮ್ಮ ಲೈಫಿಗೆ ಹೊಸ ಪ್ರೀತಿ ಬರ್ತಿದೆ. ಅದನ್ನು ನೀವು ಸ್ವಾಗತ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು. ಖಂಡಿತ ಸಮಯ ತಗೊಳ್ಳಿ, ತುಂಬ ಸಮಯ ತಗೊಳ್ಳಿಕ್ಕೆ ಹೋಗಬೇಡಿ. ಪೈಲ್ ನಂಬರ್ 1, ಎಸ್, ನಿಮ್ಮ ಪೂರ್ವಜರಿಂದ ಹಾಗೂ ಏಂಜಲ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಓಕೆ, ಯಾವುದೇ ಒಂದು ಕೆಲಸ ಮಾಡಿದ್ರು ಅಥವಾ ಯಾವುದೇ ಒಂದು ನಿರ್ಧಾರ ತಗೊಳ್ಬೇಕಿದ್ರು ನಂಬಿಕೆ ಮುಖ್ಯ. ನೀವೇನೇ ಮಾಡಲಿಕ್ಕೆ ಹೋದರೂ ನಂಬಿಕೆ ಇಡಿ. ಖಂಡಿತ ಅದು ನಿಮ್ಮನ್ನು ಇನ್ನಷ್ಟು ಎತ್ತರವಾಗಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದು ಫೇಲ್ ಆಗಲಿ ಅಥವಾ ಪಾಸ್ ಆಗಲಿ, ಬಟ್ ನಾವು ಮಾಡೋ ಕೆಲಸ ನಾವೇ ನಮ್ಮದೇ ಹೋದರೆ ಅದಕ್ಕೆ ಅರ್ಥ ಇರೋದಿಲ್ಲ. ಖಂಡಿತ ನೀವು ಮಾಡೋ ಕೆಲಸದ ಬಗ್ಗೆ ಗಮನ ಕೊಡಿ, ನಂಬಿಕೆ ಇಡಿ. ಯಾರೇ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲಿದ್ರು ಅದರಿಂದ ನಿಮ್ಮನ್ನು ನಿವಾರಣೆ ಮಾಡ್ತಿದೆ ನೀವು ನಂಬಿರೋ ದೈವಶಕ್ತಿ. ಹಾಗೆ ದೈವದ ಅನುಗ್ರಹ ನಿಮಗೆ ಹೆಚ್ಚಾಗಿ ಇದೆ. ಈ ಒಂದು ವಾರದಲ್ಲಿ ದೈವದ ರಕ್ಷಣೆ ಹೆಚ್ಚಾಗಿದೆ. ಹೆಚ್ಚು ದೇವರ ಪೂಜೆಯನ್ನು ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 1, ಇನ್ನಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ನಿಮಗೆ ತಿಳಿಬೇಕಾಗಿರ್ಬೋದು. ಕಾನೂನಿಗೆ ಸಂಬಂಧಪಟ್ಟ ಹಾಗೆ
ಹಾಗೆ ನಿಮ್ಮ ಬದುಕಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವ ವಿಚಾರದಲ್ಲಿ ನಿಮಗೆ ಕ್ಲಾರಿಟಿ ಸಿಗಬೇಕಾಗಿದೆ, ಈ ಒಂದು ವಾರದಲ್ಲಿ ಅದಕ್ಕೆ ಕ್ಲಾರಿಟಿ ಸಿಗ್ತಿದೆ. ಇನ್ನಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಗಬೇಕಾಗಿದೆ, ಅದು ಕೂಡ ನಿಮಗೆ ಸಿಗ್ತಿದೆ. ಎಸ್, ಪೈಲ್ ನಂಬರ್ 1. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಬಹಳಷ್ಟು ನೀವು ನಿರ್ಧಾರ ತಗೊಳ್ಳೋದಕ್ಕಿಂತ ನೀವು ನಂಬಿರೋ ದೈವ ನಿಮಗೆ ಹೊಸ ದಾರಿನ ತೋರಿಸ್ಕೊಡ್ತಿದೆ. ಅದರಂತೆ ನೀವು ಈ ಒಂದು ವಾರದಲ್ಲಿ ಮೂವ್ ಆಗ್ತಿದ್ದೀರಾ. ಹೆಚ್ಚು ಈ ಒಂದು ವಾರದಲ್ಲಿ ತುಂಬ ಹ್ಯಾಪಿಯಾಗಿದ್ದೀರಾ. ಹಾಗೆ ಈ ಬ್ಯಾಕ್ ಓವರ್ ವೀಕಲ್ಲಿ ಏನು ನಿಮಗೆ ಅಬ್ಸ್ಟಿಕಲ್ಸ್, ಜಗಳಗಳು, ಬೇಸರ ನಿಮ್ಮ ಮನೆಯಲ್ಲಿ, ನಿಮ್ಮ ಆಫೀಸಲ್ಲಿ ನಿಮಗೇನಾದರೂ ಕಿರಿಕಿರಿ ಆಗಿದ್ದು ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ, ಆ ಸ್ಟ್ರೆಸ್ಸಿಂದ ಹೊರಗಡೆ ಬರ್ತಿದ್ದೀರಾ. ಆ್ಯಂಡ್ ಈ ಒಂದು ವಾರ ನೀವು ಫ್ಲೈ ಮಾಡ್ತಿದ್ದೀರಾ. ನಿಮಗೆ ಇಷ್ಟ ಆಗಿರುವಂಥ ಕೆಲಸಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ಇಷ್ಟ ಆಗಿರೋ ಫುಡ್ಸ್ನ ನೀವು ತಿಂತಿದ್ದೀರಾ. ಇಷ್ಟ ಆಗಿರೋ ಡ್ರೆಸ್ಸಸ್ನ ನೀವು ವೇರ್ ಮಾಡ್ತಿದ್ದೀರಾ. ನಿಮ್ಮ ಬಗ್ಗೆ ನೀವು ಹೆಚ್ಚಾಗಿ ಕಾಳಜಿ ವಹಿಸ್ತಿದ್ದೀರಾ ಈ ಒಂದು ವಾರದಲ್ಲಿ. ಈ ಹಿಂದೆ ಇನ್ನಷ್ಟು ನಿಮಗೆ ಕ್ಲಾರಿಟಿ ಬೇಕಾಗಿತ್ತು. ಹಾಗೆ ನೀವೇನೇ ಮಾಡಿದ್ರು ನಿಮ್ಮ ಪೇರೆಂಟ್ಸ್, ನಿಮ್ಮ ಸಿಸ್ಟರ್, ನಿಮ್ಮ ವೈಫ್, ನಿಮ್ಮ ಡಾಟರ್, ನಿಮ್ಮ ಮಕ್ಕಳ ಬಗ್ಗೆ ಗಮನ ಕೊಡ್ತಿದ್ರಿ. ಅವರು ಹೇಳೋ ಮಾತುಗಳನ್ನ ನೀವು ಕೇಳಿಬಿಟ್ಟು ನಿರ್ಧಾರ ತಗೋತಿದ್ರಿ. ಈ ಒಂದು ವಾರ ನಿಮ್ಮ ನಿರ್ಧಾರಗಳು, ನಿಮ್ಮ ಇಷ್ಟಗಳು, ನಿಮಗೇನು ಮಾಡಬೇಕು ಅನ್ನಿಸ್ತಿದೆ ಕೆಲಸಗಳು, ಹೊಸ ಕೆಲಸಗಳು, ಖಂಡಿತ ಅದನ್ನು ನೀವು ಮಾಡ್ತಿದ್ದೀರಾ. ನಿಮ್ಮಿಂದ ಇನ್ನಷ್ಟು ಜನಗಳಿಗೆ, ನಿಮ್ಮ ಸುತ್ತ ಇರೋ ಜನಗಳಿಗೆ ನಿಮ್ಮಿಂದ ಒಳ್ಳೆ ಮೆಸೇಜಸ್ ಸಿಗ್ತಿದೆ. ಅದು ಅವ್ರಿಗೂ ಕೂಡ ತುಂಬ ಇಷ್ಟ ಆಗ್ತಿದೆ. ನಿಮಗೆ ಅದು ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಫೈಲ್ ನಂಬರ್ 1. ಎಸ್, ಏಂಜಲ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಇಟ್ಸ್ ಅಪ್ ಟು ಯು. ನಿಮ್ಮ ನಿರ್ಧಾರಗಳು ಏನಿದೆ, ನಿಮ್ಗೇನು ಅನಿಸುತ್ತೆ, ಯಾವ್ದು ಮಾಡಬೇಕು ಅನಿಸುತ್ತೆ, ಖಂಡಿತ ಅದ್ರ ಕಡೆ ಫೋಕಸ್ ಮಾಡಿ. ಆಗೋದಿಲ್ಲ, ಮಾಡೋಕ್ಕಾಗೋದಿಲ್ವಾ, ಅಥವಾ ನಾನು ಅದನ್ನು ಮಾಡಿದ್ರೆ ನನಗೆ ಸಕ್ಸಸ್ ಸಿಗುತ್ತಾ, ನನ್ನ ಕೆಲಸದಲ್ಲಿ ಮುಂದೆ ಹೋದರೆ ಸಕ್ಸಸ್ ಸಿಗುತ್ತಾ, ಈ ನಿರ್ಧಾರ ನಾನು ಸರಿಗೆ ತಗೊಂಡಿದ್ದೀನ, ಈ ಎಲ್ಲ ಗೊಂದಲತೆ, ಈ ಎಲ್ಲ ಚಂಚಲತೆಯಿಂದ ಹೊರಗಡೆ ಬರ್ತಿದ್ದೀರಾ. ಆ್ಯಂಡ್ ಒಂದಿಷ್ಟು ಒಳ್ಳೆ ದಾರಿ ನಿಮಗೆ ಸಿಗ್ತಿದೆ. ಒಂದಿಷ್ಟು ಒಳ್ಳೆ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಈ ಒಂದು ವಾರ ನಿಮಗೆ ಹೊಸ ದಾರಿನ ತೋರಿಸ್ತಿದ್ದಾರೆ. ಹಾಗೆ ಅವರಿಂದ ನಿಮಗೆ ಇನ್ನಷ್ಟು ಒಳ್ಳೆಯದಾಗ್ತಿದೆ. ಹಾಗೆ ರಾಶಿಗೆ ಸಂಬಂಧಪಟ್ಟಾಗೆ ಸ್ಟೋನ್ಸಸ್ನ ನೀವು ವೇರ್ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ಖಂಡಿತ ನಿಮ್ಮ ಸುತ್ತ ಇರುವ ಅಸ್ಟ್ರಾಲಜೀಸ್ ಯಾರಾದರೂ ಇದ್ದರೆ ಅವರ ಒಂದು ಮಾತು ಕೇಳಿ ಆಮೇಲೆ ನಿಮಗೆ ಅದು ಬರುತ್ತಾ ಅಂತ ನೋಡಿ ಆ ರಾಶಿ ಒಂದು ಸ್ಟೋನ್ಸ್ನ ನೀವು ವೇರ್ ಮಾಡಿ. ಫೈಲ್ ನಂಬರ್ 1, ಅಸ್ಟ್ರಾಲಜಿಸ್ಟ್ನ ಭೇಟಿ ಮಾಡಿ ಅವರ ಒಂದು ಮಾತುಗಳಿಂದ ನೀವು ಮುಂದುವರಿಯಿರಿ. ಎಸ್, ಈ ಒಂದು ವಾರ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಇದೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮಿಂದ ಏನಷ್ಟು ಜನಕ್ಕೆ ಒಳ್ಳೆಯದಾಗ್ತಿದೆ, ಅವರಿಂದ ನಿಮಗೂ ಕೂಡ ಒಳ್ಳೆಯದಾಗ್ತಿದೆ. ಈ ಒಂದು ವಾರ ಟ್ರಾವೆಲಿಂಗಿಂದ ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಸಂತೋಷ ಇದೆ. ಫೈಲ್ ನಂಬರ್ 1. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ. ಫೈಲ್ ನಂಬರ್ 2. ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಗ್ರೀನ್ ಅವೆಂಚರಿಂಗ್. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಎಸ್, ಫೈಲ್ ನಂಬರ್ 2. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಯಾವ ಕೆಲಸಗಳು ಸ್ಟ್ರಕ್ ಇತ್ತು ಅದು ಮೂವ್ ಆಗ್ತಿದೆ ಈ ಒಂದು ವಾರದಲ್ಲಿ. ಅದು ಬ್ಯಾಂಕಿಂಗ್ ವಿಚಾರದಲ್ಲಾಗಿರ್ಬೋದು, ಅಥವಾ ಕಾನೂನಿಗೆ ಸಂಬಂಧಪಟ್ಟದಾಗಿರ್ಬೋದು, ನಿಮ್ಮ ಜಮೀನಿಗೆ, ನಿಮ್ಮ ಭೂಮಿಗೆ ಸಂಬಂಧಪಟ್ಟಿರೋ ಯಾವುದೇ ಕೆಲಸಗಳು ಸ್ಟ್ರಕ್ ಇತ್ತು, ನಿಧಾನವಾಗಿ ಆಗ್ತಿತ್ತು ಕೆಲಸಗಳು, ಈ ಒಂದು ವಾರದಲ್ಲಿ ಫಾಸ್ಟಾಗಿ ಮೂವ್ ಆಗ್ತಿದೆ.
ಹಾಗೆ ಈ ಒಂದು ವಾರದಲ್ಲಿ ಹೆಚ್ಚಾಗಿ ನೀವು ಫ್ರೇಗ್ರೆನ್ಸ್ ಸ್ಮೆಲ್ಗಳನ್ನ ನೀವು ಸ್ಮೆಲ್ ಮಾಡ್ತಿದ್ದೀರಾ. ನಿಮಗೆ ಹೆಚ್ಚು ಮಲ್ಲಿಗೆ ಹೂ ಸ್ಮೆಲ್ಲು ಅಥವಾ ಗಂಧದ ಸ್ಮೆಲ್ಲು, ಈ ರೀತಿ ಸ್ಮೆಲ್ಸ್ ನಿಮಗೆ ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೂ ಈ ರೀಡಿಂಗ್ ನೋಡಬೇಕಿದ್ರೂ ಕೂಡ ನಿಮಗೆ ಆ ರೀತಿ ಅನ್ನಿಸ್ಬಹುದು. ಹಾಗೆ ಯಾವುದೋ ಒಂದು ಒತ್ತಡ ನಿಮ್ಮ ಮನಸ್ಸಿಗೆ ತುಂಬಾ ಟೆನ್ಷನ್ ಕೊಡ್ತಿದೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನೋ ಗೊಂದಲತೆ ಇದೆ ಈ ಒಂದು ವಾರ. ಪಾಲ್ ನಂಬರ್ 2, ಆ ಗೊಂದಲತೆ ಏನಿದೆ ಅದರಿಂದ ನೀವು ಖಂಡಿತ ನಿಮ್ಮ ನಂಬಿರುವಂಥ ದೈವಶಕ್ತಿ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಿದೆ. ಎಸ್, ಕಾರ್ಡ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗುತ್ತೆ ಅನ್ನೋದನ್ನು ನೋಡೋಣ. ನಿಮ್ಮ ಲೈಫಿಂದ ಯಾವ ವ್ಯಕ್ತಿಗಳು ದೂರ ಆಗಿದ್ದಾರೆ, ಅವ್ರು ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಅಥವಾ ನಿಮ್ಮ ಸಂಬಂಧದ ವ್ಯಕ್ತಿಗಳಾಗಿರಬಹುದು. ಆ ವ್ಯಕ್ತಿಗಳು ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಒಂದಾಗಲಿಕ್ಕೆ, ನಿಮ್ಮ ಹತ್ರ ಮಾತಾಡಲಿಕ್ಕೆ ಮತ್ತು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಫೈಲ್ ನಂಬರ್ 2, ಎಸ್. ಹಾಗೆ ಹೆಚ್ಚಾಗಿ ನೀವು 10 ಟೈಮಿಂಗ್ಸ್ನ ವಾಚ್ ಮಾಡ್ತಿದ್ದೀರಾ. ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರುವಂಥ ಕೆಲಸಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ಕೆಲಸಗಳನ್ನ ತುಂಬ ಫಾಸ್ಟಾಗಿ ಮಾಡಬೇಕು ಅಂತ ಮುಂದೆ ಹೋಗ್ತಿದ್ದೀರಾ. ಎಸ್. ಫೈಲ್ ನಂಬರ್ 2, ನಿಮ್ಮ ಕೆಲಸದಲ್ಲಿರುವಂತಹ ಒತ್ತಡ ಕೂಡ ಕಮ್ಮಿ ಆಗ್ತಿದೆ ಈ ಒಂದು ವಾರದಲ್ಲಿ. ಹಾಗೆ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಗುರು ಹಿರಿಯರ ಆಶೀರ್ವಾದ ಹೆಚ್ಚಾಗಿದೆ, ದೈವದ ಆಶೀರ್ವಾದ ಹೆಚ್ಚಾಗಿದೆ. ಹಾಗೆ ಹೆಚ್ಚು ದೇವರ ನಾಮ ಜಪಗಳನ್ನು ಮಾಡ್ತಿದ್ದೀರಾ. ಫೈಲ್ ನಂಬರ್ 2, ಈ ಒಂದು ವಾರದಲ್ಲಿ ಫೈಲ್ ನಂಬರ್ 2ಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ ಅವರಿಂದ ನಿಮಗೆ ಇನ್ನಷ್ಟು ಉಡುಗೊರೆ ಆಗಿರ್ಬೋದು, ಇನ್ನಷ್ಟು ಮೆಸೇಜಸ್ ನಿಮಗೆ ಸಿಗ್ತಿದೆ. ಆ ವ್ಯಕ್ತಿಗಳು ನಿಮ್ಮ ಹತ್ರ ಇನ್ನಷ್ಟು ವಿಚಾರಗಳನ್ನ ಹೇಳ್ತಿರ್ಬೋದು. ಫೈಲ್ ನಂಬರ್ 2. ಹಾಗೆ ಈ ಒಂದು ವಾರದಲ್ಲಿ ಯಾರಿಗೆ ವಧುವರ ಸೆಟ್ ಆಗ್ತಿಲ್ಲ, ವೆಯ್ಟ್ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗ್ತಿದೆ. ತುಂಬ ಮನಸ್ಸಿಗೆ ಹತ್ರ ಆಗಿರೋ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಮತ್ತೆ ಬರ್ತಿದ್ದಾರೆ. ನಿಮ್ಮ ಮನಸ್ಸಿಗೆ ಹತ್ರ ಆಗಿರೋ ವ್ಯಕ್ತಿಗಳು ಏನು ದೂರ ಇದ್ದಾರೆ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನಾನು ಆಗಲೇ ಹೇಳಿದಾಗೆ ತುಂಬ ಈ ಒಂದು ವಾರದಲ್ಲಿ ಪಾಸಿಟಿವ್ ಎನರ್ಜೀಸ್ ನೀವು ನೋಡ್ತಿದ್ದೀರಾ. ಹಾಗೆ ಆ ಒಂದು ಪಾಸಿಟಿವ್ ಎನರ್ಜೀಸ್ ನಿಮ್ಗೆ ಸಿಗ್ತಿದೆ. ನಿಮ್ಮ ಕುಟುಂಬಕ್ಕೂ ಕೂಡ ರಕ್ಷಣೆ ಇದೆ, ನಿಮಗೂ ಕೂಡ ರಕ್ಷಣೆ ಇದೆ. ಪಾಲ್ ನಂಬರ್ 2, ಯಾವುದಾದ್ರೂ ವೃಕ್ಷ ಪ್ರಾರ್ಥನೆ ಮಾಡಿದರೆ ಖಂಡಿತ ಈ ಒಂದು ವಾರದಲ್ಲಿ, ಅಥವಾ ನೀವು ಇರೋದ ಥರ ಏನಾದರೂ ಪೂಜೆಗಳನ್ನ ಮಾಡಿದರೆ ಈ ಒಂದು ವಾರದಲ್ಲಿ ನಿಮ್ಮ ವ್ರತ ಪೂಜೆ ಏನು ಮಾಡಿದ್ದೀರಾ ಅದು ನಿಮಗೆ, ನೀವು ಯಾವ ವಿಚಾರವಾಗಿ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅದು ನಿಮ್ಗೆ ಈಡೇರ್ತಿದೆ. ಪಾಲ್ ನಂಬರ್ 2, ಎಸ್. ಈ ಒಂದು ವಾರದಲ್ಲಿ ನೀವು ಇನ್ನೂ ದಾನನ ಹೆಚ್ಚಾಗಿ ಮಾಡ್ತಿದ್ದೀರಾ. ಹಾಗೆ ಯಾವುದು ಹಳೆ ಬ್ಯಾಲೆನ್ಸಿಂಗ್ ಕೆಲಸಗಳಿತ್ತು, ಆ ಕೆಲಸಗಳಲ್ಲಿ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಿತ್ತು, ಅದು ಕೂಡ ಕಂಪ್ಲೀಟ್ ಆಗ್ತಿದೆ ಈ ಒಂದು ವಾರ. ಅಮಾವಾಸ್ಯೆ ಆದಮೇಲಿಂದ ಇನ್ನಷ್ಟು ನಿಮಗೆ ತುಂಬಾ ಸಕ್ಸಸ್ ಅನ್ನೋದು ಹೆಚ್ಚಾಗಿ ಸಿಗ್ತಿದೆ. ಪಾಲ್ ನಂಬರ್ 2, ಪೂರಿ ಜಗನ್ನಾಥರ ಆಶೀರ್ವಾದ ಹಾಗೂ ದರ್ಶನ ಕೂಡ ನೀವು ಪಡೀತಿರ್ಬೋದು ಈ ಒಂದು ವಾರದಲ್ಲಿ. ಹಾಗೆ ಈ ಒಂದು ವಾರ ನಿಮ್ಮ ಲೈಫಲ್ಲಿ ಫಿಮೇಲ್ಸಿಂದ ನಿಮಗೆ ತುಂಬಾ ಸಪೋರ್ಟ್ ಸಿಗ್ತಿದೆ. ಹಾಗೆ ಅವರಿಂದ ಹೆಲ್ಪಿಂಗ್ ಸಿಗ್ತಿದೆ. ಯಾವುದೇ ಪ್ರಮೋಷನ್ ವಿಚಾರವಾಗಿರ್ಬೋದು ಅಥವಾ ನಿಮ್ಮ ಕೆಲಸದ ವಿಚಾರವಾಗಿ ಯಾವುದು ಸ್ಟ್ರಕ್ ಇದೆ ಅದು ನಿಮಗೆ ಫಿಮೇಲ್ಸ್ ವ್ಯಕ್ತಿಯಿಂದ ನಿಮಗೆ ಸಪೋರ್ಟ್ ಸಿಗ್ತಿದೆ. ಪಾಲ್ ನಂಬರ್ 2, ನಿಮ್ಮ ಫೋನ್ ಬಗ್ಗೆ ಹಾಗೂ ನಿಮ್ಮ ಉಪಯೋಗಿಸ್ತಾ ಇರೋ ದಿನನಿತ್ಯ ವಸ್ತುಗಳನ್ನು ಗಮನ ಕೊಡಿ. ಬಿಕಾಸ್ ನೀವು ಎಲ್ಲೋ ಇಟ್ಟು ಎಲ್ಲೋ ಮರೆತು ಅದು ಇನ್ನಷ್ಟು ನಿಮಗೆ ಪ್ರಾಬ್ಲಮ್ಸ್ ಅನ್ನಿಸ್ಬಾರ್ದು. ಆ ವಿಚಾರವಾಗಿ ಗಮನ ಇರಲಿ. ನಿಮ್ಮ ಒಂದು ವಸ್ತುಗಳ ಬಗ್ಗೆ, ಫೋನ್ ಅಂತಲೇ ಅಲ್ಲ, ನಿಮ್ಮ ವಸ್ತುಗಳು, ಅದು ಜ್ಯುವೆಲ್ರಿ ಆಗಿರಬಹುದು, ಎನಿಥಿಂಗ್, ನಿಮ್ಮ ದಿನನಿತ್ಯ ಬಳಸುವಂತಹ ವಸ್ತುಗಳ ಬಗ್ಗೆ ಈ ಒಂದು ವಾರ ಗಮನ ಇರಲಿ. ನೀವೆಲ್ಲೋ ಇಟ್ಟು ಎಲ್ಲೋ ಮರೆತು ಅದು ನಿಮಗೆ ಇನ್ನಷ್ಟು ಟೆನ್ಷನ್ ಆಗಬಹುದು ಈ ಒಂದು ವಾರ. ಪಾಲ್ ನಂಬರ್ 2. ಹಾಗೆ ಹಳೆಯ ವಿಚಾರಗಳು ಕೂಡ ಮತ್ತೆ ಈ ಒಂದು ವಾರದಲ್ಲಿ ಜ್ಞಾಪನ ಬರ್ತಿದೆ ನಿಮಗೆ. ಹಿಂದೆ ಯಾವುದಾದ್ರೂ ವಿಚಾರಗಳನ್ನ ನೀವು ಮಾತು ಆಗಿರ್ಬೋದು, ಆ ಮಾತಿಂದ ಈ ಒಂದು ವಾರದಲ್ಲಿ ನಿಮಗೆ ಯಾವುದು ಸ್ಟ್ರಕ್ ಇದೆ ಆ ಕೆಲಸಗಳು ಫಾಸ್ಟ್ ಆಗ್ತಿದೆ. ಅಥವಾ ಯಾವುದಾದ್ರು ದೇವರ ಒಂದು ಹರಿಕೆ ಆಗಿರಬಹುದು, ಅಥವಾ ನಿಮ್ಮ ಹಿರಿಯರ ಮಾತುಗಳಾಗಿರ್ಬೋದು, ಅಥವಾ
ಹಿರಿಯರು ಏನಾದರೂ ಡೈರಿನ ಬರೆದಿರ್ಬೋದು ಅಥವಾ ಆ ರೀತಿಯಾದಂತಹ ಮೆಸೇಜಸ್ ನೀವು ಈ ಒಂದು ವಾರದಲ್ಲಿ ಮತ್ತೆ ಆ ವಿಚಾರದ ಬಗ್ಗೆ ನಿಮ್ಮ ಮನೆಯಲ್ಲಿ ಚರ್ಚೆಗಳಾಗ್ತಿದೆ. ಹಾಗೆ ಅದರಿಂದ ನಿಮಗೆ ಕ್ಲಾರಿಟಿ ಸಿಗ್ತಿದೆ ಹಾಗೂ ಇನ್ನಷ್ಟು ಇನ್ಫಾರ್ಮೇಷನ್ ಸಿಗ್ತಿದೆ. ಪಾಲ್ ನಂಬರ್ 2, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ವಾರದಲ್ಲಿ ಯಾವುದು ನಿಮಗೆ ಪ್ರಾಪರ್ಟೀಸ್ನ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ನಿಮಗೆ ಹೆಚ್ಚಿನ ಸಕ್ಸಸ್ ಇದೆ ಈ ಒಂದು ವಾರ. ಸ್ವಲ್ಪ ತಾಳ್ಮೆ ಇರಲಿ, ತುಂಬ ಆತುರತೆ ಇದೆ, ತುಂಬ ಫಾಸ್ಟ್ ಆಗಬೇಕು, ಕೆಲಸಗಳು ಫಾಸ್ಟಾಗಿ ಮೂವ್ ಆಗಬೇಕು ಅಂತ ನೀವು ಅರಿಬರಿ ಮಾಡ್ಕೋಬೇಡಿ. ಪಾಲ್ ನಂಬರ್ 2, ಹೆಚ್ಚು ಸಾಂಗ್ಸ್ನ ಕೇಳ್ತಿದ್ದೀರಾ, ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರುವಂತಹ ವ್ಯಕ್ತಿನ ಭೇಟಿ ಮಾಡ್ತಿದ್ದೀರಾ. ಪಾಲ್ ನಂಬರ್ 2, ಹೆಚ್ಚು ಫೋನ್ ಕಾಲ್ಸ್ ಈ ಒಂದು ವಾರದಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ಹೊಸ ವಿಚಾರಗಳನ್ನ ತಿಳಿಸ್ತಿರ್ಬೋದು. ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಎಸ್, ಆ್ಯಂಡ್ ಈ ಒಂದು ವಾರ ಹೆಚ್ಚು ಮೆಡಿಟೇಷನ್ ಮಾಡಿ ಹಾಗೂ ನಿಮ್ಮ ಕೆಲಸದ ಬಗ್ಗೆ ಏನು ಗಮನ ಕೊಡ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ತುಂಬ ಪ್ರೆಷರ್ ಜಾಸ್ತಿ ಆಗ್ತಿದೆ, ನಿಮ್ಮ ಕೆಲಸನ ಡ್ರಾಪ್ ಮಾಡಿ ಬೇರೆ ಕೆಲಸಕ್ಕೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ. ಪಾಲ್ ನಂಬರ್ 2, ಎಸ್, ನಿಮ್ಮ ಪ್ರೀತಿ ಮತ್ತೆ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದೆ. ಯಾರನ್ನ ನೀವು ತುಂಬ ಮಿಸ್ ಮಾಡ್ತಿದ್ದೀರಾ, ಆ ವ್ಯಕ್ತಿಯಿಂದ ಮಾತು ಬಿಟ್ಟಿದ್ದೀರಾ ಅಥವಾ ಆ ವ್ಯಕ್ತಿನೇ ನಿಮ್ಮಿಂದ ದೂರ ಇದ್ದಾರೆ, ಏನಾದರೂ ಜಗಳಗಳಾಗಿ ಬೇಸರ ಆಗಿ ದೂರ ಇದ್ದಾರೆ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ, ನಿಮ್ಮನ್ನು ಇನ್ನಷ್ಟು ಅರ್ಥ ಮಾಡ್ಕೋತಿದ್ದಾರೆ, ನೀವು ಕೂಡ ಇನ್ನಷ್ಟು ಅರ್ಥ ಮಾಡ್ಕೋತಿದ್ದೀರಾ. ನೋಡೋಕ್ಕೆ ನೀವು ತುಂಬ ಸ್ಟ್ರಾಂಗ್, ಮನಸ್ಸೊಳಗಡೆ ತುಂಬ ಇನ್ನೋಸೆಂಟ್, ಹಾಗೆ ಮಗುವಿನ ಸ್ವಭಾವ ನಿಮ್ಮದು. ಯಾರಿಗೂ ಹರ್ಟ್ ಮಾಡುವಂತಹ ಉದ್ದೇಶ ನಿಮ್ಮದು ಇಲ್ಲ, ಹಾಗೆ ನಿಮ್ಮನ್ನು ನೋವು ಮಾಡಿರೋಂಥ ವ್ಯಕ್ತಿಗಳಿಗೂ ಇಲ್ಲ. ಯಾರು ನಿಮಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮಗೆ ಬೇಸರ ಮಾಡಿದ್ದಾರೆ, ನೀವು ಆ ವ್ಯಕ್ತಿನ ತುಂಬ ನಂಬಿದ್ದೀರಾ, ಆ ವ್ಯಕ್ತಿನ ನೀವು ಮತ್ತೆ ಮಾತಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಬಟ್ ನಿಮಗೆ ಆ ಕಡೆಯಿಂದನೇ ಕಾಲ್ ಬರಬೇಕು, ಮೆಸೇಜ್ ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ. ಈ ಒಂದು ವಾರ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೆ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ ಈ ಒಂದು ವಾರದಲ್ಲಿ. ಹೆಚ್ಚು ನೀವು ಈ ಒಂದು ವಾರ ಹೆಚ್ಚು ಹಣ ಖರ್ಚಾಗ್ತಿದೆ, ಉಳಿತಾಯ ಕಮ್ಮಿ ಆಗ್ತಿದೆ ಈ ಒಂದು ವಾರ. ಯಾವುದ್ರಲ್ಲಿ ನೀವು ಹಣ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಥವಾ ನಿಮಗೆ ಇಷ್ಟ ಆಗಿರುವಂಥ ಥಿಂಗ್ಸಸ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವಾರ ನಿಮಗೆ ಇಷ್ಟ ಆಗಿರೋ ಕೆಲಸಗಳ ಬಗ್ಗೆ ಹಾಗೆ ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ತುಂಬ ಕಾಳಜಿ ಇದೆ. ಹಾಗೆ ಇನ್ನಷ್ಟು ಅಬ್ಸರ್ವ್ ಮಾಡ್ತಿದ್ದೀರಾ, ಕೆಲವು ನಿರ್ಧಾರನ ತಗೊಳ್ತಿದ್ದೀರಾ ಈ ಒಂದು ವಾರದಲ್ಲಿ. ಇನ್ನಷ್ಟು ವಿಚಾರಗಳಲ್ಲಿ ಯಾವುದು ಅಬ್ಸರ್ವ್ ಮಾಡ್ತಿದ್ದೀರಾ, ಖಂಡಿತ ಹೆಚ್ಚಿನ ಕ್ಲಾರಿಟಿ ನಿಮಗೆ ಸಿಗ್ತಿದೆ. ತುಂಬ ದಿವಸಗಳಿಂದ ಯಾವ ಕೆಲಸಗಳು ಪೆಂಡಿಂಗ್ ಇದೆ ಅಥವಾ ಯಾವುದಾದ್ರೂ ಕ್ಷೇತ್ರಗಳಿಗೆ ಹೋಗಕ್ಕೆ ಆಗ್ತಿಲ್ಲ, ಈ ಒಂದು ವಾರದಲ್ಲಿ ಆ ಒಂದು ಅಡೆತಡೆಗಳು ನಿಮಗೆ ನಿವಾರಣೆ ಆಗ್ತಿದೆ. ಪಾಲ್ ನಂಬರ್ 2, ಸ್ವಂತ ಉದ್ಯೋಗನೇ ಯಾರಲ್ಲಿ ಪ್ರಾರಂಭಿಸಿದ್ದೀರಾ, ನಿಮ್ಮ ಕೆಲಸದಲ್ಲಿ ಖಂಡಿತ ಹೆಚ್ಚಿನ ಸಕ್ಸಸ್ ಇದೆ, ಹೆಚ್ಚಿನ ಲಾಭ ನೋಡ್ತಿದ್ದೀರಾ, ಹಾಗೆ ಹೆಚ್ಚಿನ ಖರ್ಚು ಕೂಡ ಮಾಡ್ತಿದ್ದೀರಾ. ಎಸ್, ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನು ನೀವು ಹೆಚ್ಚಾಗಿ ಪರ್ಚೇಸ್ ಮಾಡ್ಬೋದು ಈ ಒಂದು ವಾರದಲ್ಲಿ. ಪಾಲ್ ನಂಬರ್ 2, ಎಸ್, ಯಾವುದಾದ್ರೂ ವಸ್ತುಗಳು ನಿಮ್ಮ ಮನೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ವಸ್ತುಗಳೆಲ್ಲೋ ಇಟ್ಟು ಅದು ತುಂಬ ದಿವಸಗಳಿಂದ ನೀವು ಹುಡುಕ್ತಿದ್ರೆ ಆ ವಸ್ತುಗಳು ಈ ಒಂದು ವಾರದಲ್ಲಿ ನಿಮ್ಮ ಕೈಗೆ ಸಿಗ್ತಿದೆ. ಹಾಗೂ ಆ ವಸ್ತು ಸಿಗೋದಲ್ಲದೆ ಅದರಿಂದ ನಿಮಗೆ ತುಂಬ ಒಳ್ಳೆಯದು ಕೂಡ ಆಗ್ತಿದೆ. ಪಾಲ್ ನಂಬರ್ 2, ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ ಒಂದು ವಾರ. ಎಸ್, ಶಾರದಾಂಬೆಯ ಆಶೀರ್ವಾದ ಈ ಒಂದು ವಾರದಲ್ಲಿ ಪಾಲ್ ನಂಬರ್ 2ಗೆ ನಿಮ್ಮ ಮಕ್ಕಳು ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿದೆ. ಹಾಗೆ ಸಂಗೀತ ಅಭ್ಯಾಸನ ಕಲಿಸ್ಬೇಕು ಅಥವಾ ಕ್ಲಾಸಸ್ಗೆ ಜಾಯಿನ್ ಮಾಡಬೇಕು ಅಂತ ನೀವು ವೇಟ್ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಖಂಡಿತ ನಿಮಗೆ ಹ್ಯಾಪಿನೆಸ್ ಇದೆ. ನಿಮ್ಮ ಮಕ್ಕಳನ್ನ ಸಂಗೀತ ಅಭ್ಯಾಸನ ಮಾಡಿಸ್ತಿದ್ದೀರಾ, ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ, ಹೊಸ ಸಿಹಿ ಸುದ್ದಿ ನಿಮ್ಮ ಲೈಫಲ್ಲಿ ಬರ್ತಿದೆ. ಹಾಗೆ ಹಳೆಯ ವಿಚಾರದಲ್ಲಿ ಯಾವುದು ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ, ಈ ಒಂದು ವಾರದಲ್ಲಿ ಕ್ಲಾರಿಟಿ ಸಿಗ್ತಿದೆ. ಪಾಲ್ ನಂಬರ್ 2, ದೈವದ ಆಶೀರ್ವಾದ ಹಾಗೂ ನಿಮಗೆ ತುಂಬ ಪ್ರೊಟೆಕ್ಷನ್ ಇದೆ ಈ ಒಂದು ವಾರದಲ್ಲಿ. ಯಾರಾದರೂ ವ್ಯಕ್ತಿಗಳು ನಿಮಗೆ ತುಂಬ ಪರಿಚಯ ಇರುವಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಆ ವ್ಯಕ್ತಿಯಿಂದ ನೀವು ದೂರ ಇದ್ದು
ಈ ಒಂದು ವಾರದಲ್ಲಿ ಯಾರು ನಿಮ್ಮಿಂದ ದೂರ ಇದ್ದಾರೆ ಆ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಗಿಫ್ಟ್ ಆಗಿರಬಹುದು, ಏನಾದರೂ ನಿಮಗೆ ಉಡುಗೊರೆ ಸಿಗ್ತಿದ್ರೆ ಖಂಡಿತ ಅದನ್ನು ನೀವು ಡೌಟ್ ಕೂಡ ಪಡ್ತಿದ್ದೀರಾ, ಹಾಗೆ ಅದನ್ನು ಸ್ವೀಕಾರ ಕೂಡ ಮಾಡ್ತಿದ್ದೀರಾ, ಅಥವಾ ಅದನ್ನು ತಗೋಬಾರ್ದಂತ ಲಾಟ್ ಆಫ್ ಕನ್ಫ್ಯೂಷನ್ ಇದೆ ಈ ಒಂದು ವಾರ. ಆ ಕನ್ಫ್ಯೂಷನ್ಸಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಹೆಚ್ಚು ಈ ಒಂದು ವಾರದಲ್ಲಿ ನೀವು ತುಂಬ ತಾಳ್ಮೆಯಿಂದ ಇದ್ದೀರಾ. ಹಾಗೆ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ನಿಮಗೆ ಇನ್ನಷ್ಟು ವಿಚಾರಗಳನ್ನ ತಿಳಿಸಬಹುದು, ಅದರಿಂದ ನಿಮ್ಮ ಮನಸ್ಸಿಗೆ ಕ್ಲಾರಿಟಿ ಸಿಗ್ತಿರಬಹುದು. ಪಾಯಿಂಟ್ ನಂಬರ್ 2, ಯಾವುದು ನಿಮಗೆ ತುಂಬ ಗೊಂದಲತೆ ಮಾಡ್ಕೊಂಡಿದ್ದೀರಾ, ಆ ಗೊಂದಲತೆಯಿಂದ ಈಚೆ ಬರ್ತಿದ್ದೀರಾ. ಮೆಡಿಟೇಷನ್ ಮಾಡಿ, ಖಂಡಿತ ಮೆಡಿಟೇಷನ್ಸಿಂದ ನಿಮಗೆ ಇನ್ನಷ್ಟು ಬಹಳಷ್ಟು ಆನ್ಸರ್ಸ್ ನಿಮಗೆ ಸಿಗ್ತಿದೆ. ನಿಮ್ಮ ಸುತ್ತ ಎಲ್ಲಾದರೂ ಉದ್ದ ಇದ್ದರೆ ಆ ಉದ್ದಕ್ಕೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಒಂದು ವಾರದಲ್ಲಿದೆ. ಆ ಉದ್ದಕ್ಕೆ ನೀವು ಹಾಲು ಹಾಕಿ ಬನ್ನಿ, ಅಥವಾ ನಾಗರಿಕಲ್ಲಿಗೆ ನೀವು ಹಾಲು ಹಾಕಿ ದೇವರಿಗೆ ಪ್ರಾರ್ಥನೆ ಮಾಡಿ ಬನ್ನಿ. ನಿಮ್ಮ ಇಷ್ಟಾರ್ಥ ಇನ್ನಷ್ಟು ಬೇಗ ಸಿದ್ಧಿ ಆಗ್ತಿದೆ. ಪಾಯಿಂಟ್ ನಂಬರ್ 2, ಪರ್ಪಲ್, ಬ್ರೌನ್ ಆ್ಯಂಡ್ ರೆಡ್ ಕಲರ್ ಡ್ರೆಸ್ಸಸ್ನ ನೀವು ವೇರ್ ಮಾಡಿಬೋದು. ಈ ಒಂದು ರೀಡಿಂಗ್ ನೋಡ್ತಿರೋ ವ್ಯಕ್ತಿಗಳು, ಈ ಎನರ್ಜೀಸ್ ನನಗೆ ಸಿಕ್ಕಿದೆ, ಅದನ್ನು ನಾನು ತಿಳಿಸ್ತಿದ್ದೀನಿ. ಯಾವುದ್ರಲ್ಲಿ ನಿಮಗೆ ತುಂಬ ಒತ್ತಡ ಅನ್ನಿಸ್ತಿದೆ ಅದರಿಂದ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಬಟ್ ಪಾಯಿಂಟ್ ನಂಬರ್ 2, ಎಲ್ಲರನ್ನೂ ಬೇಗ ನಂಬ್ತಿದ್ದೀರಾ. ಈ ಒಂದು ವಾರದಲ್ಲಿ ನೀವು ಯಾರನ್ನು ತುಂಬ ನಂಬಿ ಕೆಲಸನ ಆ ವ್ಯಕ್ತಿಗಳಿಗೆ ಒಪ್ಪಿಸ್ತಿದ್ದೀರಾ. ನಿಮ್ಮ ಒಂದು ವಿಚಾರ ಆಗಿರ್ಬೋದು ಅಥವಾ ಕೆಲಸದ ವಿಚಾರ ಆಗಿರ್ಬೋದು, ಆ ವ್ಯಕ್ತಿ ನಿಮ್ಮ ಕೆಲಸನ ಹಾಗೂ ನಿಮ್ಮ ನಂಬಿಕೆನ ಉಳಿಸ್ಕೊಳ್ದೇ ಇರಬಹುದು. ಪಾಯಿಂಟ್ ನಂಬರ್ 2, ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಅನ್ನಿಸ್ಬಹುದು. ಎಸ್, ಆನ್ಲೈನಲ್ಲಿ ಏನು ಬಿಸ್ನೆಸ್ನ ಆನ್ಲೈನಲ್ಲಿ ಏನಾದರೂ ನೀವು ವರ್ಕ್ ಮಾಡ್ತಿದ್ರೆ, ಆನ್ಲೈನಲ್ಲಿ ಏನಾದರೂ ಬಿಸ್ನೆಸ್ಗೋಸ್ಕರ ಏನಾದರೂ ಅಮೌಂಟನ್ನು ನೀವು ಕಟ್ಟಬೇಕಾಗಿದ್ರೆ ಖಂಡಿತ ಆ ವಿಚಾರಗಳಲ್ಲಿ ಸ್ವಲ್ಪ ಗೇಮಿಂಗ್ ಆಗಿರ್ಬೋದು, ಬಿಸ್ನೆಸ್ಗಾಗಿರ್ಬೋದು, ಜಾಬ್ಗಾಗಿರ್ಬೋದು ಏನಾದರೂ ಹಣನ ಇನ್ವೆಸ್ಟ್ ಅದಕ್ಕೆ ಆಗ್ತಿದ್ರೆ ಸ್ವಲ್ಪ ಯೋಚನೆ ಮಾಡಿ ತಾಳ್ಮೆಯಿಂದ ನಿರ್ಧಾರ ತಗೊಳ್ಳಿ. ಬಿಕಾಸ್ ಅದರಿಂದ ನಿಮಗೆ ವಾಪಸ್ ಆ ಹಣನೂ ಬರೋದಿಲ್ಲ, ಕೆಲಸನೂ ಬರೋದಿಲ್ಲ, ಅಥವಾ ನೀವು ಅಂದ್ಕೊಂಡಿರೋ ನಿರೀಕ್ಷೆ ಪಟ್ಟಿರುವಂಥದ್ದು ಸ್ವಲ್ಪ ನಿಮಗೆ ಬೇಸರ ಆಗ್ಬೋದು. ಪಾಯಿಂಟ್ ನಂಬರ್ 2, ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಈ ಒಂದು ವಾರ ಖಂಡಿತ ನಿಮ್ಮ ಎನರ್ಜೀಸ್ ಖಂಡಿತ ಈ ಒಂದು ವಾರದಲ್ಲಿ ತುಂಬ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಹಳೆಯ ವಿಚಾರದಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಹಾಗೆ ಇನ್ನಷ್ಟು ಮನಸ್ಸಿಗೆ ಇಷ್ಟ ಆಗುವಂಥ ಕೆಲಸನ ನೀವು ಮಾಡ್ತಿದ್ದೀರಾ, ಮನಸ್ಸಿಗೆ ಇಷ್ಟ ಆಗುವಂಥ ಸ್ಥಳಗಳಿಗೆ ಭೇಟಿ ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ತುಂಬ ಕಾನ್ಫಿಡೆನ್ಸ್ ಇದೆ, ನಿಮ್ಮ ಕೆಲಸಗಳಲ್ಲಿ ಹೆಚ್ಚಿನ ದಾರಿ ಸಿಗ್ತಿದೆ, ಹಾಗೆ ದೈವದ ಅನುಗ್ರಹ ಹೆಚ್ಚಾಗಿದೆ, ನಿಮ್ಮ ಮನೆ ಕೂಡ ಪಾಸಿಟಿವ್ ಹೆಚ್ಚಾಗಿ ಇದೆ. ಕೆಲವು ವ್ಯಕ್ತಿಗಳಲ್ಲಿ ಪಾಯಿಂಟ್ ನಂಬರ್ 2, ನಿಮ್ಮ ಮನೇನ ಕೂಡ ಚೇಂಜಸ್ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ, ಅಥವಾ ನಿಮ್ಮ ಮನೇನ ಕ್ಲೆನ್ಸ್ ಮಾಡ್ತಿರ್ಬೋದು. ಇರುವ ವಸ್ತುಗಳನ್ನು ಖಂಡಿತ ಈ ಒಂದು ವಾರದಲ್ಲಿ ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಹಾಗೆ ಯಾವುದು ವಸ್ತುಗಳನ್ನ ಆಗಲೂ ಹೇಳಿದಾಗೆ ಆ ವಸ್ತುಗಳನ್ನು ಹುಡುಕ್ತಿದ್ದೀರಾ, ಅದು ನಿಮಗೆ ಇಂಪಾರ್ಟೆಂಟ್ ಇರಬಹುದು. ಪಾಯಿಂಟ್ ನಂಬರ್ 2, ಎಸ್, ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ನೀವು ಮೆಡಿಸಿನ್ಸ್ನ ತಗೊಳ್ತಿದ್ರೆ ಈ ಒಂದು ವಾರದಲ್ಲಿ ಖಂಡಿತ ಆರೋಗ್ಯದಿಂದ ಹೆಚ್ಚಿನ ಬದಲಾವಣೆ ಇದೆ. ಮೆಡಿಟೇಷನ್ ಮಾಡಿ. ಎಸ್, ಚಕ್ರ ಮೆಡಿಟೇಷನ್ ಮಾಡಿ. ಪಾಯಿಂಟ್ ನಂಬರ್ 1, ಖಂಡಿತ ಇನ್ನಷ್ಟು ನಿಮಗೆ ಆರೋಗ್ಯಕ್ಕೂ ಹಾಗೂ ನಿಮ್ಮ ಚರ್ಮಕ್ಕೂ ಹಾಗೂ ನಿಮ್ಮ ಮನಸ್ಸಿಗೂ ಇನ್ನಷ್ಟು ನೆಮ್ಮದಿ ಸಿಗ್ತದೆ. ಯಾರಿಗಿಲ್ಲಿ ಪಿಗ್ಮೆಂಟೇಷನ್ ಇದೆ ಖಂಡಿತ ಬೊಂಗು, ಆ ಒಂದು ಪಿಗ್ಮೆಂಟೇಷನ್ ಕೂಡ ಈ ಒಂದು ವಾರದಲ್ಲಿ ನೀವು ಟ್ರೀಟ್ಮೆಂಟ್ನ ತಗೊಳ್ತಿರ್ಬೋದು. ಎಸ್, ಪಾಯಿಂಟ್ ನಂಬರ್ 2, ಎವ್ರಿಥಿಂಗ್ ಈ ಒಂದು ವಾರದಲ್ಲಿ ಎಲ್ಲವೂ ರಿಕವರಿ ಆಗ್ತಿದೆ, ಚೇಂಜಸ್ ಆಗ್ತಿದೆ. ಪಾಯಿಂಟ್ ನಂಬರ್ 2, ಹಾಗೆ ಇನ್ನಷ್ಟು ವಿಚಾರಗಳ ಬಗ್ಗೆ ನೀವು ಗಮನ ಕೊಡ್ತಿದ್ದೀರಾ ಈ ಒಂದು ವಾರದಲ್ಲಿ. ತುಂಬ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಕಾನೂನಿಗೆ ಸಂಬಂಧಪಟ್ಟಾಗಿ ಯಾವ ಕೆಲಸಗಳು ನಿಮಗೆ ಇನ್ನು
ಸ್ಟಾಪ್ ಆಗಿದೆ, ಅದು ಕೆಲಸಗಳು ಫಾಸ್ಟಾಗಿ ಮೂವ್ ಆಗಿಲ್ಲ, ಅಥವಾ ಕೆಲಸದಲ್ಲಿ ನಿಮಗೆ ತುಂಬಾ ಟೆನ್ಷನ್ ಆಗ್ತಿದೆ, ಆ ಟೆನ್ಷನಿಂದ ಫ್ರೀ ಆಗ್ತಿದ್ದೀರಾ. ಸ್ವಲ್ಪ ಸ್ಟ್ರಕ್ ಇದೆ, ಆ ಸ್ಟ್ರಕ್ಕಿಂದ ನೀವು ಖಂಡಿತ ಈ ಒಂದು ವಾರದಲ್ಲಿ ಹೊರಗಡೆ ಬರ್ತಿದ್ದೀರಾ. ಹಾಗೆ ನೀವೇನು ಪ್ರೇಯರ್ ಮಾಡಿದ್ದೀರಾ, ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಯಾವುದು ನಿಮಗೆ ಈ ಒಂದು ವಾರದಲ್ಲಿ ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಾ, ಕೆಲಸದಲ್ಲಿ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಆಗಿರ್ಬೋದು, ಹೆಚ್ಚಿನ ಸಕ್ಸಸ್ ಇದೆ. ಹಾಗೆ ಹಿಂದೆ ಆಗಿರೋ ಮಿಸ್ಟೇಕ್ಸ್ ಅಥವಾ ಹಿಂದೆ ಆಗಿರೋ ಅಡೆತಡೆಗಳನ್ನ ಸ್ಟಾಪ್ ಮಾಡಿದ್ದೀರಾ. ಈ ಒಂದು ವಾರದಲ್ಲಿ ತುಂಬ ಫಾಸ್ಟಾಗಿ ಮೂಮೆಂಟ್ಸ್ ಇದೆ. ಗುರು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಕೂಡ ಪೈಲ್ ನಂಬರ್ 2ಗಿದೆ. ನೀವು ಈ ಒಂದು ವಾರದಲ್ಲಿ ರಾಯರ ದರ್ಶನ ಕೂಡ ಮಾಡ್ತಿರ್ಬೋದು. ಅದು ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಇದೆ. ಅಥವಾ ರಾಯರಿಗೆ ಫೋಟೋ ಅಥವಾ ವಿಗ್ರಹ ಏನಾದರೂ ನೀವು ಪರ್ಚೇಸ್ ಮಾಡ್ಬೋದು. ಈ ಒಂದು ವಾರದಲ್ಲಿ ನಿಮ್ಮ ಮನೆಗೆ ರಾಯರು ಬರ್ತಿದ್ದಾರೆ. ಹಾಗೆ ಯಾವುದೋ ಅಡೆತಡೆಗಳಿದೆ, ಆ ವಿಘ್ನಗಳನ್ನು ನಿವಾರಣೆ ಮಾಡ್ತಿದ್ದಾರೆ ಇಲ್ಲಿ ರಾಯರು. ಪೈಲ್ ನಂಬರ್ 2. ಎಸ್, ಕೆಲವು ಮಾತುಗಳು, ಕೆಲವು ವ್ಯಕ್ತಿಗಳ ಸ್ವಭಾವಗಳು ನಿಮಗೆ ಮನಸ್ಸಿಗೆ ಕಸಿ ಬಿಸಿ ಅನ್ನಿಸ್ಬಹುದು, ಬೇಸರ ಅನ್ನಿಸ್ಬಹುದು. ಬಟ್ ಈ ಒಂದು ವಾರದಲ್ಲಿ ನಿಮ್ಮ ಜೊತೆ ಇರೋ ವ್ಯಕ್ತಿಗಳು ಖಂಡಿತ ಆ ವ್ಯಕ್ತಿಗಳ ಮಾತು ಸತ್ಯ ಅನ್ನಿಸ್ತಿದೆ, ಅವರ ವರ್ತನೆ ಸರಿ ಅನ್ನಿಸ್ತಿದೆ. ಹಾಗೆ ಆ ವ್ಯಕ್ತಿಗಳನ್ನು ನೀವು ಇನ್ನಷ್ಟು ಅಬ್ಸರ್ವ್ ಮಾಡ್ತಿದ್ದೀರಾ, ಅವರಿಂದ ನಿಮಗೆ ಹೆಲ್ಪಿಂಗ್ ಕೂಡ ಇದೆ. ಪೈಲ್ ನಂಬರ್ 2. ಎಸ್, ನೀವು ಮಾಡುವಂಥ ಕೆಲಸಗಳನ್ನ ಯಾರ ಹತ್ರ ಶೇರ್ ಮಾಡ್ತಿದ್ದೀರಾ, ನೀವು ಮನಸ್ಸಿನ ಮಾತನ್ನು ಹೇಳ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ, ಬಟ್ ಅವ್ರು ರೈಟ್ ಪರ್ಸನ ರಾಂಗ್ ಪರ್ಸನ ಅನ್ನೋದನ್ನು ನೀವು ಈ ಒಂದು ವಾರದಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 2. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಹರೇ ಕೃಷ್ಣ.